ಕಾಯ್ದೆ ದುರುಪಯೋಗದಿಂದ ಕ್ರೈಸ್ತರಲ್ಲಿ ಬಹಳಷ್ಟು ಕಡೆ ಸುಳ್ಳು ಕೇಸುಗಳಾಗ್ತಾ ಇದೆ. ಈ ಒಂದು ಕಾಯ್ದೆ ಇವತ್ತು ಎಷ್ಟೊಂದು ಸಮಸ್ಯೆಗಳು ಉಂಟು ಮಾಡ್ತಾ ಇದೆ, ಹೌದಲ್ವಾ? ಆದ್ರೆ ಈ ಒಂದು FIR ದಾಖಲು ಮಾಡುವಾಗ ಪೊಲೀಸ್ ಠಾಣೆಯಲ್ಲಿ ಮತಾಂತರ ಕಾಯ್ದೆ ಆ ಪ್ರಕಾರ ಯಾವುದೇ ದಾಖಲಾತಿಗಳು ನೋಡದೆ FIR ದಾಖಲಿಸ್ಬಿಡ್ತಾರೆ. ಮತಾಂತರ ಅಂದ್ರೆ ಏನು ಅನ್ನೋದು ಸ್ಟೇಷನ್ ಅಲ್ಲೂ ಕೂಡ ಪೊಲೀಸರಿಗೂ ಕೂಡ ಗೊತ್ತಿರೋದಿಲ್ಲ. ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರೋದು ಈ ಕಾಯ್ದೆಯಿಂದ, ಮತಾಂತರ ಕಾಯ್ದೆ. ಇದೀಗ ನಾವು ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಕುರ್ಚಿಗೆ ಬರುವ ಮುಂಚೆ ಹೇಳಿದ ಒಂದು ಮಾತು, ಇಡೀ ಬರೋಕ್ಕಿಂತ ಮುಂಚೆ ಹೇಳಿ, ಆದ್ರೆ ಇವತ್ತಿನ ತನಕ ಅವರ ಕಾಲಾವಧಿ ಮುಗಿತಾ ಬರ್ತಾ ಇದೆ, ಆದ್ರೂ ಕೂಡ ಈ ಒಂದು ಕಾಯ್ದೆಯನ್ನ ಹಿಂಪಡೆದಿಲ್ಲ. ಯಾಕೆ? ಒಂದು ರಾಜಕೀಯಕ್ಕೋಸ್ಕರ ಈ ಒಂದು ಕಾಯ್ದೆ ಹಿಂಪಡಿತೀನಿ ಅಂತ ಹೇಳಿದ್ದು. ಹಾಗಾದ್ರೆ ಕ್ರೈಸ್ತರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಹೇಳಿರೋದಾದ್ರೆ ಈ ಒಂದು ಹೇಳಿಕೆ ಇವತ್ತಿನ ತನಕ ಆಗಿಲ್ಲ. ಪ್ರತಿ ವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ಸಭೆ ಚರ್ಚ್ಗಳಲ್ಲಿ, ಅದು ಮನೆಯಲ್ಲಾಗಿರ್ಬೋದು, ಅನೇಕ ಕಡೆ ಚರ್ಚ್ಗಳು ಸಿಗೋದಿಲ್ಲ, ಪ್ರಾರ್ಥನೆ ಮಾಡೋದು ಕಟ್ಟಿಸ್ಕೊಳ್ಳೋಕೆ ದುಡ್ಡಿರೋದಿಲ್ಲ, ಅವ್ರ ಮನೆಯಲ್ಲಿ ಪ್ರೇಯರ್ ನಡೆಸ್ತಾ ಇರ್ತಾರೆ. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡ್ಬಂದು ಯಾರ ಅವಶ್ಯಕತೆ ಬಂದು ಪ್ರೇಯರ್ ಮಾಡ್ತಾ ಇರ್ತಾರೆ. ಏಕೆ ನುಗ್ಗಿ ದಾಳಿ ಮಾಡೋದು, ಅವ್ರ ಮೇಲೆ ಸುಳ್ಳು FIR ಹಾಕೋದು, ಇದು ನಡೀತಾ ಇದೆ. ಮುಖ್ಯವಾಗಿ ಇತ್ತೀಚಿನ ಘಟನೆ ಹೇಳೋದಾದ್ರೆ ಹಾವೇರಿ ಜಿಲ್ಲೆಯಲ್ಲಿ 20 ಜನರ ಮೇಲೆ FIR ಆಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ನೀವು ಮತಾಂತರ ಕಾಯ್ದೆಯನ್ನ ನೀವು ಹಿಂಪಡಿತೀವಿ ಅಂತ ಹೇಳಿದ್ರೆ ಇವತ್ತಿನ ತನಕ ತಗೊಂಡಿಲ್ಲ. ಒಂದ್ ವೇಳೆ ಇದನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟಗಳನ್ನ ನಾವು ಕೈಗೊಳ್ಳಬೇಕಾಗುತ್ತೆ. ಇದನ್ನ ಲೀಗಲ್ ಅಡ್ವೈಸರ್ ಈ ಆರ್ಟಿಕಲ್ 25 ಅನ್ನೋದೇನಿದೆ ಅದು ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಟು ಪ್ರಾಕ್ಟಿಸ್, ಟು ಪ್ರೊಪಗೇಟ್ ಅಂಡ್ ಟು ಪ್ರೊಫೆಸ್ ಆಫ್ ಎನಿಬಡೀಸ್ ಫೇತ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೆ ಇವತ್ತು FIR ಮಾಡ್ತಾರೆ, ಯಾರ ಮೇಲೆ ಪಾಸ್ಟರ್ಗಳು ಮಾಡ್ತಾರೆ, ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗೋದು, ಮತಾಂತರ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಅಪವಾದನೆಗಳು ಹೊರಿಸೋದು. ಆಮೇಲೆ ಏನಾಗ್ತದೆ ಅಂತಂದ್ರೆ ಅವ್ರನ್ನ ಆಚೆ ಕರ್ಕೊಂಡು ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಮಗೆ 3 to 5 years ಅವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಅಡ್ಮಿಷನ್ಗಳು ಸಿಗೋದಿಲ್ಲ. ಕಾಯ್ದೆಯನ್ನು ಇಮಿಡಿಯೇಟ್ಲಿ ಹಿಂಪಡಿಬೇಕು, ಹಿಂತಿರ್ಗಿಸ್ಕೋಬೇಕು. ಬಲವಂತವಾಗಿ ತಗೊಂಡ್ಬರ್ತಾ ಇದೀವಿ, ಅವ್ರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ಅನ್ನೋದಕ್ಕೆ ಇವತ್ತಿನ ತನಕ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಹಾವೇರಿಯಿಂದ ಬಂದಿದ್ದೀನಿ. ಸೊ ಮೊನ್ನೆ ನಡೆದಿದ್ದ 1ನೇ ತಾರೀಕು ಮತ್ತೆ 3ನೇ ತಿಂಗಳ ಮತ್ತು 2026ರಲ್ಲಿ ನಡೆದಿರೋಂಥ ಘಟನೆ ನಮ್ಮ ಮನೆಯಲ್ಲೇ ಭಾನುವಾರ. ಸೊ ನಮ್ಮಲ್ಲಿನೇ ನಾವು ಪ್ರಾರ್ಥನೆ ಮಾಡ್ಕೊಳ್ತಿರ್ಬೇಕಾದ್ರೆ ಅದು ಸುಮಾರು ಜನ ನಮ್ಮ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡಿ ಮತ್ತೆ ನಮ್ಮ ಮೇಲೇನೆ FIR ಮಾಡಿದ್ದಾರೆ. ಅದರಲ್ಲಿ 1 ಜನ ಊರಲ್ಲೇ ಇಲ್ಲ. ಸೊ ಈ ರೀತಿಯಾಗಿ ಮಾಡಿದಾಗ ನಮ್ಗೆ ಎಷ್ಟು ಚಿತ್ರ ಮಿಸ್ ಆಗಿದೆ ಎಂಬುದಾಗಿ ನೀವೇ ಆಲೋಚನೆ ಮಾಡಿ. ಏಕಾಏಕಿ 4 ಜನ 10 ಜನ ಗುಂಪು ಕಟ್ಕೊಂಡು ನುಗ್ಗಿ ಹೊಡೆಯೋದ್ರ ಮೇಲೆ ಅದು ಯಾವುದೇ ತರ ರೌಡಿಸಮ್ ಅಂತಾರೆ ಅಲ್ವಾ? ರೌಡಿಸಮ್ ಅಂಥವ್ರ ವಿರುದ್ಧ FIR ದಾಖಲು ಮಾಡಬೇಕು. ಸುಮ್ಮನೆ ಪ್ರೇಯರ್ ಮಾಡೋರು ಏನೋ ಗೊತ್ತಿದ್ರೆ ಅವ್ರು ಪ್ರೇಯರ್ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ FIR ದಾಖಲಿಸ್ಕಿಂತ ಮುಂಚಿತವಾಗಿ ಕೂಲಂಕುಷವಾಗಿ ಆಲೋಚನೆ ಮಾಡಿ ಅದನ್ನ ನ್ಯಾಯಬದ್ಧವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಬೇಕಾಗಿ ಕೇಳ್ತೀವಿ. ಇದೇ ರೀತಿಯಾಗಿ